ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿದೀವಿ ಇವತ್ತು ಜ್ಯೋತಿ ಮನೇಲಿ. ಸೊ ನಾನು ಕುಲ್ಸುಮ್ ಬಂದಿದ್ದೀವಿ. ಈಗ ಮನೆಗೆ ಬಂದಿದ್ದೀವಿ. ನನ್ನ ಬರ್ಡೇ ದಿನ ತೋರಿಸಿದೆ, ಇವಳ ತೋರಿಸಿತು. ಈಗ ಇವ್ರ ಮನೆಗೆ ಬಂದು ನಾನು ಕುಕ್ಕಿಂಗ್ ಮಾಡ್ತಿದ್ದೀನಿ ಗೈಸ್, ನನಗೋಸ್ಕರ, ಇವಳಿಗೋಸ್ಕರ. ಯಾಕಂದ್ರೆ ಒಂದು ವಾರದಿಂದ ಮೈಸೂರಲ್ಲಿ ಇದ್ಲು, ಸ್ವಲ್ಪ ಕೆಲ್ಸದ ಮೇಲೆ ಹೋಗಿದ್ಲು, ಇವಾಗ ಬಂದಿದ್ದಾಳೆ. ಸೊ ಇವಳಿಗೋಸ್ಕರ ಗೈಸ್, ಮೇಡಮ್ ನಾನು ಇದ್ದೀನಿ. ಇವಳು ಹೋಗಿದ್ಲು ಗೈಸ್, 2 ದಿನಕ್ಕೆ ವಾಪಸ್ ಬಂದವಳೆ. ವಾಪಸ್ ಬಂದಿದ್ದಾಳೆ. ಇವಳಿಗೋಸ್ಕರ ನಾನು ಇವಳು ಸೇರ್ಕೊಂಡು ಮಾಡ್ತೀವಿ, ಎಲ್ಲರೂ ಸೇರ್ಕೊಂಡು ಮಾಡ್ಬೇಕೀಗ. ನಾನು ಸ್ಪೆಷಲ್ ಡಿಶ್ ಒಂದು ಕಲ್ತಿದ್ದೀನಿ, ಸೊ ಅದನ್ನ ಮಾಡ್ತೀನಿ. ಹೆಲ್ಪ್ ಮಾಡ್ರು, ಹೆಲ್ಪ್ ಮಾಡ್ತಾಳೆ. ಬನ್ನಿ ಹೋಗುವ. A few moments later. ಈಗ ಚಿಕನ್ ಸಾರು ಮಾಡ್ತಿದ್ದೀನಿ ನಾನು, ನಾನು ಕಲ್ತಿರೋ ಪ್ರಕಾರ ಮಾಡ್ತಾ ಇದ್ದೀನಿ. ಸೊ ಇವ್ರು ನನಗೆ ಹೆಲ್ಪ್ ಮಾಡ್ತಾರೆ ಅಷ್ಟೇ ಗೈಸ್. ಪಾಪ ಇದಕ್ಕೂ ಮಾಡಕ್ ಬರಲ್ಲ, ಇದಕ್ಕೂ ಮಾಡಕ್ ಬರಲ್ಲ, ಇಬ್ರಿಗೂ ಮಾಡಕ್ ಬರಲ್ಲ. ಈಗ ನಾನ್ ಮಾಡ್ಕೊಡ್ತೀನಿ, ಅದನ್ನ ಇವ್ರು ತೋರಿಸ್ತೀನಿ. ಇವ್ರು ತರ ಮಾಡ್ತಾರೇನೋ ಗೊತ್ತಿಲ್ಲ ಮನೇಲಿ, ಒಟ್ಟು ನಾನು ಹೇಳ್ಕೊಡ್ತೀನಿ. ನಾನೊಂದು ಯೂಟ್ಯೂಬ್ ಅಲ್ಲಿ ಹಾಕಿದ್ದೆ ಒಂದು ಚಿಕನ್ ಸಾರು ಮಾಡೋದು, ಅಲ್ಲಿಂದ ನನ್ನ ಕುಕ್ಕಿಂಗ್ ಕಲಿಯೋದು ಮಾಡೋದು ಮನೇಲಿ. ಈಗ ಹಿಂಗಿರೋ ರಜೆ ಇರೋದ್ರಿಂದ ಚೆನ್ನಾಗಿ ನಮ್ಮಮ್ಮ ಹೇಳ್ಕೊಟ್ಟು ಮಾಡಿಸಿ ಈಗ ಒಂದ್ ಲೆವೆಲ್ಗೆ ತಂದವ್ರೆ. ನಮ್ಮ ಮಕ್ಕಳಿಗಿಂತ ಇನ್ನೂ ಬಂದಿಲ್ಲ, ಇಲ್ಲೇ ಇದ್ದೀನಿ, ಇನ್ನೂ ಮಾಡ್ಬೇಕು. ಅಂದ್ರೆ ನೀವೇ ಸಾಕ್ಷಿ. ಆನೇನ್ ಕೇಳಿದ್ರೆ ನೀರ ಅಂತ ಕೇಳ್ತಾವಳೆ. ಬಂದವಳೆ ನೀರ್ನ ಇಲ್ಲ ಹಾಕ್ಲಾ? ಉಯ್ ಜೋರೆ ಬನ್ನಿ. ಹಾಕದ ಇದನ್ನ ಎಷ್ಟು ಹಾಕ್ಬೇಕು? ನೀನ್ ಹಾಕ್ಬೇಡ, ನನಗೆ ಹಾಕ್ಬೋ, ಇಲ್ಲಿ ಕೊಡು, ತೋರ್ಸ್ಬೇಕು ಬೇಡವಾ? ಏನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗಿತ್ತು ಮೈಸೂರಿನ ಅನುಭವ? ಚೆನ್ನಾಗಿತ್ತು, ಬಟ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಊಟದ ಪ್ರಾಬ್ಲಮ್. ಊಟನೇ ಮಾಡಲ್ಲ, ಲೋ BP. ಅದಕ್ಕೆ ನೆನೆ ಬಂದಿದ್ ಮನೆಗೆ. ಬರದ್ ಬಂದ ಆಗ್ಬೇಕು. ಅದು ಏನು ಮನೇನು ಮಿಸ್ ಮಾಡ್ಕೊಂಡೆ, ಎಲ್ಲಾನು ಮಿಸ್ ಮಾಡ್ಕೊಂಡೆ, ಅದಕ್ಕೆ ಬಂದ್ಬಿಟ್ಟೆ. ಈಗ ಅನ್ನೋಷ್ಟು ನೀನೇ ಅಂತ ಅಲ್ಲಮ್ಮ, ಕ್ಯಾಮ್ರಾ ಮುಂದೆ ತವಳೆ ಅಂತ ಹೇಳ್ತಾಳೆ ಅಷ್ಟೇ. ಇಲ್ಲ ಇಲ್ಲ ನಿಜ ಕಣೆ. ಏನ್ರು ಹಿಂಗೆ ಇಲ್ಲ ಇಲ್ಲ, ಅದಕ್ಕೆ ಹತ್ತಿದ್ದ ನಾನು. ಏನೋ ಗೊತ್ತಿಲ್ಲ ಕಣವ, ನಮಗೆ ಗೊತ್ತಿಲ್ಲ ಕಣವ. ಚಿಕನ್ ತೊಳಿತಾಳೆ ಗೈಸ್, ಅವಳು ತೊಳೆದ್ರಲ್ಲಿ ಫೇಮಸ್ ಇದೆ, ಅವಳೇ ಹೇಳ್ಕೊತಾಳೆ. ನೀರ್ ಬರ್ತಾ ಇದ್ರೆ ಹಿಂಗ್ ನೀರ್ ಬರ್ತಾ ಇಲ್ವಾ? ಎಲ್ಲಾದ್ರೂ ಏನೇನು ಅಳಿಸಿದ್ಲಿ ಇವತ್ತು ಅಳಿಸ್ತಾವಳೆ. ಮಾತ್ರ ಗೊತ್ತಿರೋದಕ್ಕೆ ನಾನ್ ಬೇಕಾದ್ರೆ ಆರಂಗಿಗೆ ನೀರ್ ಕೊಡ್ಬೋದು, ಕಣ್ಣೀರ್ ಹಾಕಿ. ಇದು ಈರುಳ್ಳಿ ಚೆನ್ನಾಗಿ ತೊಳ್ಕೊಬೋದು, ಕಪ್ಪು ಮಸಿ ಐತೆ ಆಯ್ತಾ? ಅವಳಿಗೆ ಕೊಡು, ತೊಳಿ. ತಿಂದ್ರೆ ಇದು ಇದಾಗುತ್ತೆ. ಈರುಳ್ಳಿ ತೊಳ್ಬಿಟ್ಟು ಕಟ್ ಮಾಡಿದ್ರೆ ಕಣ್ಣೀರ್ ಬರಲ್ವಂತೆ. ಇಲ್ಲ ಹೆಲ್ಮೆಟ್ ಹಾಕೊಂಡು ಇದ್ ಮಾಡ್ಬೇಕು. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಈರುಳ್ಳಿ ಕಟ್ ಮಾಡಕ್ ಮಾತ್ರ. ಈರುಳ್ಳಿ ಇಲ್ಲಿ ಫ್ರಂಟ್ ಕಟ್ ಮಾಡ್ತೀವಲ್ಲ, ಇದು ಕಟ್ ಮಾಡಿದ್ರೆ ಮಾತ್ರ ಕಣ್ಣೀರ್ ಬರೋದು. ಕಳಿಸ್ತವಳೆ. ಒಂದು ವಾರ ಆದ್ಮೇಲೆ ಫ್ರೆಂಡ್ ಬಂತವಳೆ ಊರಿಗೆ, ವಿಚಾರಿಸ್ಕೊಳ್ಳೋದ, ಕೇರ್ ಮಾಡೋದನ್ನ ನೆಮ್ಮದಿ. ಯಾಕೊತ್ತಾ, ಅದಕ್ಕೆ ಗೈಸ್ ಕಾಲ್ ಮಿಸ್ ಯು ಜ್ಯೋತಿ, ಬೇಗ ಬಂದ್ಬಿಡ ಜ್ಯೋತಿ ಅಂತ ಅಂದಿದ್ದು. ಅದಕ್ಕೆ ನೀನ್ ಬೇಗ ಬಂದ್ರೆ ಏನ್ ಬೇಕೋ ಅದ್ ಮಾಡ್ಕೊಡ್ತೀನಿ, ಚಿಕನ್ ಮಾಡ್ಕೊಡ್ತೀನಿ, ಮಟನ್ ಮಾಡ್ಕೊಡ್ತೀನಿ ಅಂತ ಅಂದಿದ್ದು. ಇಮಿಡಿಯೇಟ್ಲಿ ನಾನು ಫೋನ್ ಮಾಡಿದ್ದೆ, ಯಾರಿಗೂ ಗೊತ್ತಾ? ಕುಲ್ಸುಂಗೆ ಮಾಡಿದಲ್ಲ ಕುಲ್ಸು. ಅವಳು ಗೈಸ್ ಮನೆ 2 ದಿವಸಕ್ಕೆ ಬಂದ್ಬಿಟ್ಲು. ನಾನು ಇದೇನಿದು ಅಂತ ನೋಡಿದ್ರೆ ಆಲ್ರೆಡಿ ಅಕ್ಕ ಬಸ್ಸಲ್ಲಿ ಹತ್ಕೊಂಡ್ಬಿಡ್ತಾವಳೆ. ಅಕ್ಕಂಗೆ ಸ್ವಲ್ಪ ಬೆನ್ನೋವು, ಸೊ ಅದಕ್ಕೆ ಬಂದ್ಬಿಟ್ಟು. ಕೆಲವ್ರ ಅನುಭವ ಆಗ್ಬೇಕು, ಎಲ್ಲದ್ರಲ್ಲೂ ಅನುಭವ. ಶುಂಠಿ ಕೂಡ, ಶುಂಠಿ ಇಷ್ಟು ಬೇಡ. ನಂಗೆ ಊಟದ ಬೆಲೆ ಗೊತ್ತಾಯ್ತು, ಅಪ್ಪ ಅಮ್ಮನ ಬೆಲೆ ಗೊತ್ತಾಯ್ತು, ನನ್ನ ಅನ್ನ ಬೇಳೆ ಸಾರು ಬೆಲೆ ಗೊತ್ತಾಯ್ತು. ಅದು ಕ್ಲಿಯರ್ ಆಗಿ ಕಾಣಲಿ. ಅದೇ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಂಡೆ, ನನ್ನ ಅನ್ನ ಬೇಳೆ ಸಾರನ್ನ ಮಿಸ್ ಮಾಡ್ಕೊಂಡೆ. ಅನ್ನ ಬೇಳೆ ಸಾರು ಮಿಸ್ ಮಾಡ್ಕೊಂಡಳೆ. ನಾವು ಒಂದ್ ಪಕ್ಷ ಹೇಳ್ಬೋದು, ಪಾನಿಪುರಿ ಮಿಸ್ ಮಾಡ್ಕೊಂಡು, ನೂಡಲ್ಸ್ ಇಲ್ವಾ ಅಮ್ಮನ ಮನೇಲಿ, ಚಿಕನ್ ಸಾರು ಮಟನ್ ಸಾರು ಮಿಸ್ ಮಾಡ್ಕೊಂಡು, ಅನ್ನ ಬೇಳೆ ಸಾರು ಮಿಸ್. ಐ ಲವ್ ಅನ್ನ ಬೇಳೆ ಸಾರು. ಬೆಳೆ ಏನ್ ತಿಂದೆ? ಅನ್ನ ಬೇಳೆ ಸಾರು. ನಾನ್ ವೆಜ್ ಮಾಡ್ತೀನಿ, ವೆಜ್ ಮಾಡ್ತೀನಿ. ಅಪ್ಪ ದೇವ, ನಾನಂತ ಅವತ್ತು ಬರೋದಿಲ್ಲ. ನಾವು 3 ಜನನು ಫಸ್ಟ್ ಮೀಟ್ ಆಗಿದ್ದೆ, ಫಸ್ಟ್ ವ್ಯೂ ಅಂದ್ರೆ ನಮ್ಮ ಗುಂಡಿ ಕಾಲೇಜ್ ಅಂದ್ರೆ ಜೂನಿಯರ್ ಕಾಲೇಜಲ್ಲಿ
ನಾವು ಇವಳೆಲ್ಲ ಪರಿಚಯ ಆಗಿದ್ದು. ಫಸ್ಟ್ ನಮಗೆ ಪರಿಚಯ ಆದಾಗ ಇವಳನ್ನ ನೋಡಿದಾಗ ಗೈಸ್ ಎಷ್ಟು ಒಳ್ಳೆ ಸಾಫ್ಟ್ನೆಸ್ಸು ಮಗು ಅನ್ಕೊಬಿಟ್ಟಿದ್ವಿ ಗೈಸ್. ಆಮೇಲೆ ನೋಡಿ ಗೈಸ್ ಜಗಳಕ್ಕೆ ಇದ್ಲು, ಅವಾಗ ಗೊತ್ತಾಯ್ತು ಇದು ಮಗು ಅಲ್ಲ, ಇದು ರೌಡಿ ಅಂತ ಅನ್ಕೊಂಡು. ಆಮೇಲೆ ಫಸ್ಟ್ PUC ಅಷ್ಟು ಮಾತಾಡ್ಲಿಲ್ಲ, ನಾವು ಕುಲ್ಸು ಮಾತಾಡ್ತಿದ್ವಿ, ಇವ್ಳು ಜಾಸ್ತಿ ಮಾತಾಡ್ತಿರ್ತಿಲ್ಲ. ಆಮೇಲೆ ಸೆಕೆಂಡ್ PU ಬಂದಾಗ ನಮ್ಮ ಬೆಂಚಿಗೆ ಬಂದ್ಲು, ನನ್ನ ಪಕ್ಕನ ಕೂತ್ಲು. ಅವಾಗಿಂದ ನಮ್ಮ ಫ್ರೆಂಡ್ಶಿಪ್ ಬಾಂಡಿಂಗ್ ಚೆನ್ನಾಗಿ ಬೆಳೀತು. ಪಾಪ ಗೈಸ್ ಕಾಣ್ತೀನಿ ಇಲ್ಲ ಕಾಣ್ತೀನಿ. ಆಮೇಲೆ ಇವಳು ಸ್ವಲ್ಪ ಇವಳ ಜೊತೆ ನಾನು ಜಾಸ್ತಿ ಮಾತಾಡ್ತಿದ್ದು. ಸ್ಪೆಕ್ಸ್ ಆಗ್ತಿಲ್ಲ ಗೈಸ್, ಈಗ ಆಗ್ತಾ ಇಲ್ಲ ಅಷ್ಟೇ ಇವಳು. ಸ್ಪೆಕ್ಸ್ ಎಲ್ಲ ಚೆನ್ನಾಗಿ ಕಾಣ್ತಿದ್ಲು. ನಿಜವಾಗಿ ಹೇಳ್ಬೇಕಂದ್ರೆ ಸ್ಪೆಕ್ಸ್ ಎಲ್ಲ ಸಖತ್ತಾಗಿ ಕಾಣ್ತಿದ್ಲು. ಬಸ್ ಸ್ಪೆಕ್ಸ್ ಬೇಡ ಬಸ್ ಕಟ್ ಮಾಡಬೇಡ, ಕಟ್ ಮಾಡೋದಲ್ಲ, ಕಟ್ ಮಾಡಲ್ಲ. ನನಗೆ ಇನ್ನೂ ಕಂಟೆಂಟ್ ಬೇಕು. ಯಾರಾದ್ರೂ ಸಾಂಗಕ್ಕೆ ಮರಿ ಮಾತಾಡ್ಕೊಂಡಿದ್ವಿ. ನಾನು ಸಾಂಗ್ ಇದ್ರು ಅಲ್ವಾ ಅಲ್ಲಿ ಸಾಂಗ್ ಹಾಕ್ಲಾ ಗೈಸ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೀನಿ. ಬೆಳ್ಳುಳ್ಳಿ ಮತ್ತೆ ಶುಂಠಿ ಈರುಳ್ಳಿ ಇದನ್ನ ಫಸ್ಟ್ ಇದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು, ರುಬ್ಬೇಕು. ಮತ್ತೆ ಅದಕ್ಕೆ ಉಂಡೆ ಮೆಣಸು, ಚಕ್ಕೆ, ಲವಂಗ, ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಸೊ ಅದಕ್ಕೆ ನೆಕ್ಸ್ಟ್ ರುಬ್ಕೋಬೇಕಾಗಿರೋದು ಏನಂದ್ರೆ ಕಾಯಿ ತುರಿ ನೆಕ್ಸ್ಟ್ ಅದೇ ಜಾರ್ಗೆ ಕಾಯಿ ತುರಿ ಮತ್ತೆ ಹುರ್ಗಡ್ಲೆ ಒಂದು ನಿಮಿಷ ಹುರ್ಗಡ್ಲೆ ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಅದನ್ನು ರುಬ್ಕೋಬೇಕು. ಸೊ ಅವೆರಡೇ ಮಸಾಲೆ ಸಾಕು. ಈಗ ಮಾಡ್ಕೊಳ್ಳೋಣ. ನಿಂಗೆ ಅರ್ಥ ಆಗದಿರೋ ಭಾಷೆನ ನಾನು ಮಾತಾಡೋದು. ಈಗ ಕೊಡೆ ಹಸಿ ಮೆಣಸಿನ್ಕಾಯಿ ಕೊಡಿ. ಆ್ಯಕ್ಚುಲಿ ತಡಿ, ಯಾವುದು ಗ್ರೀನ್ ಕಲರ್ ರೆಡ್ ಕಲರ್ ಹಸಿ ಮೆಣಸಿನ್ಕಾಯಿ ತರ ಇದು ಒಂದು ಮೆಣಸಿನ್ಕಾಯಿ ತಿರೋದಾ ಎಷ್ಟೇ ಇರೋದು ನೋಡಿ. ಇನ್ನು ಬೇಕಾ ಅಲ್ಲಿ ಹರ್ಕೊಂಬರ್. ನಾಳೆ ಗುರುವಾರ ಹೋಗ್ಬಿಟ್ಟು ಬರ್ಬೋದು. ರಾಯರವಾರ ತುಂಡ ಹೈಕ್ಲ ಸಾವಸ ಮೂರೊತ್ತು ಉಪವಾಸ ಒಬ್ಬ ಟೀಕೆ ಅಂಟಸ ಒಬ್ಬ ಕೋಟ್ಲೆ ಸತೀಸ ನಮಗಿದೆಲ್ಲ ಗಿಫ್ಟ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮಗಿದೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಬಿದ್ದು ಗೈಸ್ ಈಗ ನಾನು ಈ ಮಸಾಲೆ ರುಬ್ಬಿರೋದನ್ನ ಹಾಕ್ತಿದ್ದೀನಿ. ಫಸ್ಟ್ನೇ ರೌಂಡ್ ಮಸಾಲೆ ಸ್ವಲ್ಪ ಹಾಕೋತಾನೆ. ನಮ್ಮಿಬ್ರಿಗೂ ಕೆಲಸ ಮುಗೀತು. ನಮ್ಮಿಬ್ರಿಗೆ ಬಂದಿದ್ದ ಕೆಲಸ ಆಗಿದೆ. ಕುದಿಬೇಕು. ಕುದಿಯೋ ಗಂಟ ನಾವು ಸ್ವಲ್ಪ ವೇಟ್ ಮಾಡಬೇಕು. ಅಷ್ಟರಲ್ಲಿ ನಮ್ಮ ಅಮ್ಮಂದಿರಿಗೆಲ್ಲ ಕಾಲ್ ಮಾಡ್ಕೊಂಡು ಬಂದ್ಬಿಡೋಣ. ದೊಡ್ಡದಿದಿಲ್ಲ ನೋಡಿ ಮತ್ತೆ. ಹಂಗೆ ಹಿಂಗೆ ಟರ್ನ್ ಮಾಡಿ. ಅಲ್ಲಿಂದ ಊಟ ಮಾಡಿಕೊಂಡು ನಾನು ಮನೆಗೆ ಬಂದಿದ್ದೀನಿ. ಇವರು ನನ್ನ ಡ್ರಾಪ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಅದು ಟ್ರಿಪಲ್ ರೈಡಿಂಗ್ ಮೇಲೆ ಬಂದಿದ್ದೀವಿ. ಅದು ಹೋಗೋದು ತಪ್ಪು ಆದರೂ ಬಂದಿದ್ದೀವಿ, ಬೇಗ ಆಗಬೇಕು ಬಂತು ಅಂತ. ಅಲ್ಲೊಬ್ರು ವಾಟ 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 ಅಂತೋಳಿ. ಸೊ ಕುಕ್ಕಿಂಗ್ ಮಾಡಿದ್ದೆ.
ಟೇಸ್ಟ್ ಚೆನ್ನಾಗಿತ್ತು ಅಂತ ನನ್ನ ಅಭಿಪ್ರಾಯ. ಇವ್ರ ಅಭಿಪ್ರಾಯ ಇತ್ತು. ಈಗ ನಾನು ರಕ್ಷಿತ್ ಅವ್ರ ಮನೆ ಇದ್ದೀನಿ, ಅವ್ರ ಮನೆ ಅವ್ರ ಅಪ್ಪ ನಾನು ಸ್ವಲ್ಪ ಬೈಕ್ ಅವ್ರ ಅಪ್ಪ ಮತ್ತೆ ಅವ್ರ ಅಮ್ಮ ಚೆನ್ನಾಗಿದೆ ಅಂತಾನು ಹೇಳಿದ್ರು. ಚೆನ್ನಾಗಿ ತಿನ್ನಾದ್ರೆ ಅದನ್ನೆಲ್ಲ ವಿಡಿಯೋ ಮಾಡಬಾರ್ದು ಅಂತ ಮಾಡಿಲ್ಲ. ಚೆನ್ನಾಗಿತ್ತು, ಎಲ್ಲ ಎಂಜಾಯ್ ಮಾಡಿದ್ವಿ. ಈಗ ನಮ್ಮ ಮನೆಗೆ ಬಂದಿದ್ದೀವಿ. ಇನ್ನು ಈ ವ್ಲಾಗ್ ಯಾವಾಗ ಬರುತ್ತೆ ಅಂತ ನಾನು ಈಗಲೇ ಹೇಳೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಟೈಮ್ ಸ್ವಲ್ಪ ಬ್ಯುಸಿ ಇದ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು ಈ ವ್ಲಾಗ್ನ ಹಾಕ್ತೀನಿ. ಸೊ ಬಂದಿದ್ದಾಳೆ, ಇವಳು ಹೇಳ್ತಾಳೆ ಹೇಗಿತ್ತು ನನ್ನ ರೆಸಿಪಿ. ಚೆನ್ನಾಗಿತ್ತು, ಇಷ್ಟ ಆಯ್ತು. ಫಸ್ಟ್ ಟೈಮ್ ಈ ತರ ನಮ್ಮಮ್ಮ ಮಾಡಿರೋದನ್ನ ಬಿಟ್ಟು ನೀನ್ ಮಾಡಿರೋದನ್ನ ತಿಂದಿರೋದು, ಇದೇ ಲಾಸ್ಟ್ ತಿನ್ನೋದು ಚೆನ್ನಾಗಿದೆ ಅಂತ ಹೇಳಿದ್ರು. ಯಾಕಂದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬೇಗ ಯಾಕಂದ್ರೆ ನೀವು ಬೆಸ್ಟ್ ಫ್ರೆಂಡ್, ಹಿಂಗೆ ನೆಗೆಟಿವ್ ಕಮೆಂಟ್ ಕೊಡ್ತಾ ಇರ್ಬೇಕು, ಕೊಟ್ರೆ ಚೆನ್ನಾಗಿ ಮಾಡೋದು. ಈಗೇನಿಲ್ಲ, ಫಸ್ಟ್ ನೀವು ತೋರಿಸಿ. ನಾನ್ ಮಾಡಲ್ಲ, ನಾನ್ ಡೈರೆಕ್ಟ್ ಆಗಿ ಹೇಳಿದಾಳೆ ಮಾಡ್ತೀನಿ ಅಂತ, ಬಟ್ ನಾನು ಟ್ರೈ ಮಾಡಲ್ಲ. ಇವಳಿಲ್ವಾ ಮಾಡ್ಕೊಡಕ್ಕೆ? ಅದೇನೋ ಹೆಂಗ್ ಮಾಡಿದ್ದೀನಿ ಅಂತ ನಾನು ವಿಡಿಯೋ ಕರೆಕ್ಟಾಗಿ ಮಾಡಿಲ್ಲ, ಯಾಕಂದ್ರೆ ಸ್ವಲ್ಪ ಇಶ್ಯೂ ಇತ್ತು. ಅಲ್ಲಿ ಏನೇನು ಐಟಮ್ಸ್ಗಳನ್ನ ನಮಗೆ ಗೊತ್ತಾಗ್ತದೆ, ಕ್ಲಾರಿಟಿ ಇಲ್ಲ. ಆಮೇಲೆ ತಗೊಬಂದು ಮಾಡಿರೋದು, ಸೊ ಅದಕ್ಕೆ ಲೇಟ್ ಆಗಿರೋ ಕಾರಣದಿಂದ ಅವೆಲ್ಲ ಆಗ್ತಾ ಇಲ್ಲ. ಮೇಲ್ಗಡೆ ಹಂಗೆ ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಲವ್ ಯು ಗೈಸ್, ಬಾಯ್. ಸ್ವಲ್ಪ ಇವಳು ಫೇಮಸ್